ಅಂದ್ರೆ ಒಂದು ಕಡೆ ವರುಣಾದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿದ್ರೆ ಆ ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸಿದ್ದರಾಮಯ್ಯರ ಮೊಮ್ಮಗನನ್ನ ನಿಲ್ಲಿಸಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಎನ್ನುವಂತ ಒಂದು ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಸಮಾಜಕ್ಕೆ ರವಾನೆ ಮಾಡ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಅಲ್ಲ, ಆತರ ಏನಿಲ್ಲ. ಒಂದು ಕ್ಷೇತ್ರದಲ್ಲಿ ಗೆಲ್ಲೋದು ಸೋಲೋದು ಜನರಿಗೆ ಸೇರಿದಂತು. ಇಂಥವ್ರು ನಿಂತ್ರೆ ಇಂಥವ್ರೇ ಗೆಲ್ತಾರೆ ಅಂತ ಹೇಳೋದಕ್ ಸಾಧ್ಯ ಇಲ್ಲ. ಉದಾಹರಣೆ, ನಮ್ಮ ಡಿ.ಕೆ. ಸುರೇಶ್ ಅವರು ಎಷ್ಟು ಅದ್ಭುತವಾದಂತ ಕೆಲಸ ಮಾಡಿದ್ರು ಬೆಂಗಳೂರು ರೂರಲ್ ಅಲ್ಲಿ. ಅವ್ರು ಸೋಲೋದಕ್ಕೆ ಚಾನ್ಸೇ ಇಲ್ಲ, ಆದ್ರೂ ಯಾಕೆ ಸೋತ್ರು? ಜನ ಸೋಲ್ಸ್ರು. ಸೋಲೋದು ಗೆಲ್ಲೋದು ಇಸ್ ಪಾರ್ಟ್ ಆಫ್ ದಿ ಎಲೆಕ್ಷನ್ ಪ್ರಾಸೆಸ್. ಇಂಥವ್ರು ನಿಂತ್ರೆ ಗೆಲ್ತಾರೆ ಅನ್ನೋದು ತಪ್ಪು. ಅಲ್ಲಿ ಬೆಳೆಯುತ್ತೆ, ನಾಯಕತ್ವನ ಬೆಳೆಯೋದಕ್ಕೆ ಬಿಡೋದು ಬಹಳ ಮುಖ್ಯವಾದಂತ ಅಂಶ. ಯಾವುದೇ ಕ್ಷೇತ್ರದಲ್ಲಾಗ್ಲಿ ಇದು ನಮ್ಮ ಸ್ಟ್ರಾಂಗ್ ಹೋಲ್ಡ್, ಇದು ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳೋದು ತಪ್ಪು. ಫಾರ್ ಎಕ್ಸಾಂಪಲ್, ಇವಾಗ BTM ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಅವರು ಅವ್ರದ್ದು ಲೋಕಸಭಾ ಎಲೆಕ್ಷನ್ ನಿಂತಿದ್ರು. ಅವ್ರು BTM ಕ್ಷೇತ್ರದಿಂದಾನೇ ವೋಟ್ ಬಂದಿಲ್ಲ ಅವ್ರಿಗೆ. ಮತ್ತೆ ಅದ್ ಹೆಂಗಾಗ್ಬಿಡುತ್ತೆ? ಕನ್ವರ್ಷನ್ ಆಗೋದಿಲ್ವಲ್ಲ, ವೋಟ್ ಕನ್ವರ್ಷನ್ ಆಗೋದಿಲ್ಲ. ಸೊ ಅಂತ ಎಕ್ಸಾಂಪಲ್ಸ್ ನಾನು ಬಹಳಷ್ಟು ಕೊಡ್ಬಲ್ಲೆ. ಸೊ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಅದಕ್ಕೂ ಇದಕ್ಕೆ ಏನ್ ಮ್ಯಾಚ್ ಆಗೋದಿಲ್ಲ. ಅಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ನಾಯಕತ್ವನ ಬೆಳೆಯೋದಕ್ ಬಿಟ್ರೆ ಅವರು ಗೆದ್ಕೊಂಡ್ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ತಾಲೂಕು ಮಟ್ಟದ ನಾಯಕರನ್ನು ಕೂಡ ಮುನ್ನೆಲೆಗೆ ತರುವಂತ ಪ್ರಯತ್ನಗಳು ಪಕ್ಷದಿಂದ ಆಗಬೇಕು. ಹೌದು. ಫಾರ್ ಎಕ್ಸಾಂಪಲ್, ಈಗ ಯೂತ್ ಕಾಂಗ್ರೆಸ್ ನೋಡಿ, ನೀವು ಮಹಿಳಾ ಕಾಂಗ್ರೆಸ್ ನೋಡಿ, ನೀವೆಲ್ಲ ಅಕ್ಕಪಕ್ಕ ಇರುವಂತ ಎಲ್ಲ ಇದು ಪಕ್ಷದ ಒಂದು ಇದು ನೋಡಿ. ಇವನ್ ಬಿಜೆಪಿನಲ್ಲಿ ಕೆಲವು ಇದ್ರಲ್ಲಿ ಇಲ್ಲ, ಬಟ್ ಅವ್ರು ಮೇನ್ ಇದ್ರಲ್ಲೇ ಇದ್ದಾರೆ. ಎಲ್ಲರೊಂದು ಟಿಕೆಟ್ಸ್ ಅವ್ರಿಗೂ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಕಾರ್ಯಕರ್ತರಿಗೆ ನೀವು ಆ ಲೋಕಲ್ ಲೆವೆಲ್ ನಲ್ಲಿ ಲೀಡರ್ಶಿಪ್ ಬೆಳೆಯೋದು ಕೊಡುತ್ತೆ. ಬಹಳಷ್ಟು ಲೀಡರ್ಶಿಪ್ ಬೆಳೆಯುತ್ತೆ. ಇವತ್ತು ಕಾಂಗ್ರೆಸ್ ಸಮಸ್ಯೆ ಲೀಡರ್ಶಿಪ್ಪಿನ ಕೊರತೆ ಇದೆ. ಸೆಕೆಂಡ್ ಲೈನ್ ಲೀಡರ್ಸ್, ಥರ್ಡ್ ಲೈನ್ ಲೀಡರ್ಸ್ ಸಮಸ್ಯೆ ಇದೆ. ಯಾಕೆ ಇವತ್ತು ಬೂತ್ ಮಟ್ಟದಲ್ಲಿ ಪೇಚಾಡ್ತಾ ಇದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು, ನಾನು ಇವತ್ತು ಹೊರಗಡೆಯಿಂದ ಹೇಳ್ತಾ ಇದ್ದೀನಿ, ಬಟ್ ಒಳಗಡೆಯಿಂದ ನೀವು ಇರುವಂತ ಕಾರ್ಯಕರ್ತರು ಕೇಳಿದ್ರು ಇದೇ ಮಾತು ಹೇಳ್ತಾರೆ. ಪೇಚಾಡ್ತಾ ಇದ್ರೆ ಎಲ್ಲೂ ನಿಮ್ಗೆ ಯಾರು ಕೆಲಸ ಮಾಡೋದಕ್ಕೆ ಸಿಗೋದಿಲ್ಲ. ಎಲ್ಲಾರು ಲೀಡರ್ಗಳಾಗ್ಬಿಟ್ರೆ, ಲೀಡರ್ ಮಕ್ಕಳು ಲೀಡರ್ಗಳು ಆಗ್ಬಿಟ್ರೆ ಮತ್ತೆ ಕೆಲಸ ಮಾಡೋರು ಯಾರು? ಬೂತ್ ಮಟ್ಟದಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಕೆಲಸ ಮಾಡೋರು ಯಾರು? ಜೀತದಾಳುಗಳಾಗೋಗ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಇವತ್ತು ಜೀತದಾಳುಗಳು ಆಗ್ಬಿಟ್ಟಿದ್ದಾರೆ. ಅವ್ರು ಯಾರಿಗ್ ಬಂದು ಜೈಕಾರ ಹಾಕ್ಬೇಕು, ಅದನ್ನೇನ್ಬೇಕು, ಅದ್ ಯಾರೇ ಇರ್ಲಿ. ಕವಿತಾ ಮೇಡಮ್, ಕಾಂಗ್ರೆಸ್ ಅನ್ನ ತೀರಾ ಹತ್ರದಲ್ಲಿ ಗಮನಿಸಿದ್ದೀರಿ ತಾವು. ಸೊ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ತಮ್ಮ ಸಿಎಂ ಸ್ಥಾನದ ಭೀತಿ ಇತ್ತೀಚೆಗೆ ಶುರುವಾಯ್ತಾ ಅಂತ, ಅದಕ್ಕೋಸ್ಕರನೇ ಉತ್ತರಾಧಿಕಾರಿಗಳ ವಿಸ್ತರಣೆಗೆ ಮುಂದಾದ್ರ ಅಂತ? ಇಲ್ಲ, ಅವ್ರಿಗೆ ಯಾವ ಭೀತಿ? ನನಗೆ ಐ ಡೋಂಟ್ ಥಿಂಕ್ ಸೊ. 5 ವರ್ಷದ ಒಂದು ಅವಧಿಯನ್ನ ಅವರು ಅದ್ಭುತವಾಗಿ ನಿಭಾಯಿಸ್ತಾರೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಅವ್ರ ಭೀತಿ ಗೀತಿ ಅಂತ ಏನಿಲ್ಲ. ಬಿಕಾಸ್ ಅವ್ರು ಮಾಡ್ತಾ ಇರೋದು ಅವರ ಒಂದು ಐಡಿಯಾಲಜಿಕಲ್ ಕರೆಕ್ಟ್ ಆಗಿದೆ. ಅವ್ರು ಕೆಲಸ ಮಾಡ್ತಾ ಇದ್ರೆ. ಬಟ್ ಈ ತರ ಒಂದು ವಿಚಾರಗಳಲ್ಲಿ ಎಲ್ಲೋ ಒಂದ್ ಕಡೆ ಅವರೇ ನನಗೆ ಮುಜುಗರ ಅಂತ ಅಲ್ಲ, ಅವರೇ ಮುಜುಗರ ಮಾಡ್ಕೊಂತಾರೆ. ಬಿಕಾಸ್ he has to see ಏನ್ ಲೆಗಸಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವ್ರು ನೋಡ್ಬೇಕು. ನಾನು ಅವ್ರಿಗೂ ಸಹ ಒಂದ್ಸಲಿ ಹೇಳಿದೀನಿ, ನಿಮ್ಮ ಲೆಗಸಿ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಏನ್ ಲೆಗಸಿ ಬಿಟ್ಟು ಹೋಗ್ತಾರೋ ಅದು ಮುಖ್ಯ. ಅವ್ರು ಆ ಲೆಗಸಿನ ಇನ್ನೊಬ್ರು ಅವ್ರ ಮಕ್ಕಳು ಅವ್ರ ಮರಿ ಮಕ್ಕಳು ತಗೊಂಡು ಹೋಗೋದು ನೆಕ್ಸ್ಟ್. ಬಟ್ ಅವ್ರು ಏನ್ ಲೆಗಸಿ ಬಿಟ್ಟು ಹೋಗ್ತಾರೆ ಅದು ಇಂಪಾರ್ಟೆಂಟ್. ಅವರು ಏನ್ ಕೆಲಸ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ. ಈಸ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್. ಬಟ್ ಇಂಥ ಒಂದು ವಿಚಾರಗಳಲ್ಲಿ ಬರೀ ಸೂಕ್ಷ್ಮತೆಯಿಂದ ಅವರು ನೋಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇಂಥದ್ದು ಇದು ಹ್ಯಾವ್ ಎ ರಿಪ್ಲಿಂಗ್ ಎಫೆಕ್ಟ್ ಆಗುತ್ತೆ. ಅಂಡ್ ರಾಂಗ್ ಮೆಸೇಜ್, ಒಂದು ಪಿಕ್ಚರ್ ಬಂದು ಒಂದು ರಾಂಗ್ ಮೆಸೇಜ್ ಕಳಿಸುತ್ತೆ. ಅದು ಅದರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ ಅಂತ ನನ್ನ ಸಮಾಜವಾದಿ ವ್ಯಕ್ತಿತ್ವ, ರಾಜ್ಯದ ಅಹಿಂದ ಸಮಾಜದ 2ನೇ ಮುಖ್ಯಮಂತ್ರಿ, ಈ ತರಹದೊಂದು ಸಂದೇಶ ಕಳಿಸಬಾರ್ದಾಗಿತ್ತು ಅಂತ ಅಷ್ಟೇ. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲ ಅವರ ಸಮುದಾಯದಲ್ಲಿ ಅವರ ಮೊಮ್ಮಗ ಹೋಗಿ ಬೆಳೆಯೋದ್ರಲ್ಲಿ ಏನು ನೋಬಡಿ ಇಸ್ ಹ್ಯಾವಿಂಗ್ ಎನಿ ಅಬ್ಜೆಕ್ಷನ್. ಅಂಡ್ ಹುಡುಗ ಬಹಳ ಚಿಕ್ಕ ಹುಡುಗ, ಈಸ್ ಎ ವೆರಿ ಯಂಗ್ ಬಾಯ್. ಇನ್ನ ಎಷ್ಟೋ ಸಾಧನೆ ಮಾಡೋದಿದೆ. ಈಸ್ ಹಾರ್ಡ್ಲಿ ಅರೌಂಡ್ 18, 19 or 20 years ಇರ್ಬೋದು. ಬಹಳಷ್ಟು ಸಾಧನೆ ಮಾಡೋದಿದೆ. ಸಾಧನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅಂತ ಅವ್ರು ಅವಕಾಶ ಮಾಡ್ಕೊಡ್ಬೇಕು. ಸಾಧನೆ ಮಾಡೋದಕ್ಕೆ ಇವ್ರ ತರ ಒಂದು ಅದ್ಭುತವಾದಂತ ಲಾಯರ್ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಬಹಳಷ್ಟಿದೆ ಸಾಧನೆ ಮಾಡೋದು. ಸೊ ದಟ್ ಇಸ್ ಇಂಪಾರ್ಟೆಂಟ್. ಎಸ್ ಥ್ಯಾಂಕ್ ಯು ಕವಿತಾ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಒಂದು ಸಮಾಜವಾದಿ ವ್ಯಕ್ತಿತ್ವ ರಾಜ್ಯಕ್ಕೂ ಕೊಡೋ ಸಂದೇಶ ಇದಾಗಿರ್ಲಿಲ್ಲ ಅನ್ನೋ ಅಭಿಪ್ರಾಯ ಕವಿತಾ ಅವರದ್ದಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.